ಮುಖ ಮೂತಿ ಗೊತ್ತಿಲ್ಲದೆ ಇರೋನ್ನ ನೆನೆಸ್ಕೊಂಡು ಅಂಥ ಶ್ರೀಮಂತರ ಹುಡುಗ ಅರುಣ್ ಅವ್ರನ್ನ ಕೈ ತಪ್ಪಿಸ್ಕೊಂಡಿದ್ದಕ್ಕೆ ಬೇಜಾರಾಗ್ತಿಲ್ವಾ ನಿನಗೆ? ತಲೆ ಸರಿ ಇದೆಯಾ ನಿನಗೆ? ಒಳ್ಳೆ ಪೆದ್ದಿ ಕಣೆ ನೀನು. ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಅರುಣ್ ಬಾಸ್ ಹತ್ರ ಮಾತಾಡಿ ಅವ್ರ ಜೊತೆ ಓಡ್ ಹೋಗ್ಬಿಡು. ಏನು ಅಂತ ಮಾತಾಡ್ತಿದ್ಯಾ ಅಂಜಲಿ ನೀನು? ನನ್ನ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ಹುಡುಗನ್ನ ಬಿಟ್ಟು ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳಿದ್ರು ನೀನು ಮತ್ತೆ ಓಡೋಗು ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಆಗೆಲ್ಲ ಸಾಕು ನಿಲ್ಸು ನಿನ್ನ ಪುರಾಣ. ನೀನು ಯಾವುದೋ ಹಳೆ ಕಾಲದವ್ರ ಥರ ಇದೆಯಾ? ನಿನಗೆ ಸಮಾಧಾನ ಮಾಡಕ್ಕೆ ಬಂದೆ ಅಲ್ಲ, ನನಗೆ ಬುದ್ಧಿ ಇಲ್ಲ. ರೈಟ್ ಪರ್ಸನ್. ನಾನು ನಿಮ್ಮ ಜೊತೆ ಮಾತಾಡಬೇಕು, ನನ್ನ ಭಾವನೆಗಳನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೋಬೇಕು. ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಈ ಮನೆಯಲ್ಲಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಸ್ನೇಹ ಅಂತ ಹೇಳಬೇಕಾ ಅಥವಾ ಇದೇ ಪ್ರೀತಿನ? ಈ ಪ್ರಶ್ನೆ ಕೇಳೋಕ್ಕಾದ್ರೂ ಏನಾದರೂ ಮ್ಯಾಜಿಕ್ ಆಗಿ ನಾವಿಬ್ರು ಮತ್ತೆ ಭೇಟಿ ಆಗೋ ಥರ ಆಗಬೇಕು. ರೈಟ್ ಪರ್ಸನ್, ಎಲ್ಲಿದ್ದೀರಾ ನೀವು? ಹೇಗಿದ್ದೀರಾ? ನಾನು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇರೋ ಹಾಗೆ ನೀವು ನನ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಹೇಳ್ರಿ, ಹೇಳಿ. ಸವಿತಾ, ಸವಿತಾ, ಸವಿತಾ. ಮೀನಾಕ್ಷಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಬೆಳಗ್ಗೆ ಊರಿಂದ ಫೋನ್ ಬಂದಿತ್ತು, ನಮ್ಮಮ್ಮ ಜಾರ್ ಬಿದ್ದುಬಿಟ್ಟಿದಾರಂತೆ. ಹೌದಾ? ಯಾಕೆ ಹೀಗಾಯಿತು? ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಲ್ಲಿ ಯಾರಾದರೂ ಇದ್ದಾರಾ? ಇದಾರೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನಮ್ಮವರು ಅಂತ ಅಂತಃಕರುಣಿಂದ ನೋಡ್ಕೊಳ್ಳೋದು ಮುಖ್ಯ. ಈಗಿನ ಕಾಲದವರು ವಯಸ್ಸಾದವರು ಅಂತ ತುಂಬ ಅಸಡ್ಡೆ ಮಾಡ್ತಾರೆ. ನೀನು ಹೇಳೋದು ನಿಜಾನೇ. ಈಗಿನ ಕಾಲದಲ್ಲಿ ದುಡ್ಡಿದ್ರೇ ಸಂಬಂಧ ಉಳಿಯೋದು, ಸವಲತ್ತುಗಳು ಸಿಗೋದು. ಹಿಂದಿನ ಕಾಲದವ್ರು ಹಾಗೆ ದೊಡ್ಡವ್ರ ಬಗ್ಗೆ ಗೌರವ ಭಕ್ತಿ ಅನ್ನೋದು ಈಗ ಎಲ್ಲಿದೆ ಹೇಳು? ಕೆಲಸ ಮಾಡೋಕ್ಕೆ ಕೈಯಲ್ಲಿ ಶಕ್ತಿ ಇದೆ ಅಂತ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೆಲಸ ಮಾಡಿಸ್ಕೋತಾರೆ. ಕೆಲಸ ಮಾಡುತ್ತೆ ಈ ಮುದುಕಿ ಅಂತ ಹೇಳಿ ಹೊಟ್ಟೆಗೆ ಹಿಟ್ಟಾಕ್ತಾರೆ. ಆದರೆ ಕೈ ಕಾಲು ಮುರ್ಕೊಂಡು ನಾವು ಮೂಲೆಯಲ್ಲಿ ಕೂತ್ಕೊಂಡ್ರೆ ಈ ಮುದೆ ಗೂಬೆಗಳು ನಮಗೆ ಭಾರ ಅಂತ ನಮ್ಮನ್ನು ಮೂಲೆಯಲ್ಲಿ ಕೂರಿಸ್ತಾರೆ. ಮೀನಾಕ್ಷಿ, ನಿಮ್ಮಮ್ಮನ ಇಲ್ಲೇ ಕರ್ಕೊಂಡು ಬಂದು ಇಟ್ಕೋ, ನಾವೆಲ್ಲ ಇದೀವಲ್ಲ ನೋಡ್ಕೊಳ್ಳೋಕ್ಕೆ. ಅಯ್ಯೋ, ಇಲ್ಲಿ ಕರ್ಕೊಂಬಂದು ಇಟ್ಕೊಂಡು ನೋಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಏನಾದರೂ ಅರ್ಜೆಂಟ್ ಆಯಿತು ಅಂದರೆ ಯಾವ ಡಾಕ್ಟ್ರೂ ಸಿಗೋದಿಲ್ಲ. ಇರೋಳು ನನ್ನೊಬ್ಬಳೆ. ನಮ್ಮೂರಲ್ಲಾದರೆ ಯಾವ ಡಾಕ್ಟ್ರು ಬೇಕಾದರೂ ಸಿಗ್ತಾರೆ. ಏನೇ ಆಗಲಿ ಎಲ್ಲದಕ್ಕೂ ದುಡ್ಡು ಮುಖ್ಯ ಸವಿತಾ. ಹೌದು ಮೀನಾಕ್ಷಿ, ನಮ್ಮ ಹತ್ರ 4 ಕಾಸಿದ್ರೆ ವಯಸ್ಸಾದ ಕಾಲಕ್ಕೆ ಯಾರಾದರೂ ಒಂದು ಹೊತ್ತು ಊಟ ಹಾಕ್ತಾರೆ. ಕಾಸಿಲ್ಲ ಅಂದರೆ ಬದುಕಿರುವಾಗಲೇ ನರಕ ತೋರಿಸ್ತಾರೆ. ಕಾಸಿದ್ರೇ ಅಲ್ವಾ ಕೈಲಾಸ ಕಜ್ಜಾಯ ಎಲ್ಲ. ಬಡವರಿಗಲ್ಲ ಕಣೆ ಈ ಕಾಲ. ಅದನ್ನು ಕೇಳೋಕ್ಕೆ ಅಂತಲೇ ಬಂದೆ ಸವಿತಾ. ಅಂದರೆ ಸವಿತಾ, ಸ್ವಲ್ಪ ನಿನ್ನ ಕೈಲಿ ದುಡ್ಡಿದ್ರೆ ಕೊಡು. ನಾನು ಇವತ್ತೇ ಊರಿಗೆ ಹೋಗಬೇಕು. ಅಲ್ಲಿ ಪರಿಸ್ಥಿತಿ ಹೇಗಿದೆ ಏನೋ ಗೊತ್ತಿಲ್ಲ. ಅಯ್ಯೋ ಮೀನಾಕ್ಷಿ, ಪಾಪ ನೀನು ಯಾವತ್ತೂ ನನ್ನ ಹತ್ರ ದುಡ್ಡು ಕೇಳ್ತಾ ಇರೋಳು ಇವತ್ತು ಕೇಳ್ತಾ ಇದೆಯಾ? ಆದರೆ ನನ್ನ ಪರಿಸ್ಥಿತಿ ನೋಡು, ಇವಾಗಲೇ ನನ್ನ ಹತ್ರ ದುಡ್ಡಿಲ್ಲ. ಅಮೃತನೂ ಕೆಲ್ಸಕ್ಕೆ ಹೋಗ್ತಿಲ್ಲ, ಅವಳು ನನಗೆ ಯಾವ ದುಡ್ಡು ಕೊಡ್ತಿಲ್ಲ. ಅಂಜಲಿನೂ ಇಲ್ಲೇ ಇದ್ದಾಳೆ, ಅವಳು ಗಂಡನೂ ಅವಳಿಗೆ ಯಾವ ದುಡ್ಡು ಕೊಡಂಗೆ ಕಾಣೆ. ನನ್ನ ಗಂಡನ ಆದಾಯನೋ ಕೈಗೆ ಹತ್ತಿದ್ರೆ ಬಾಯಿಗೆ ಹತ್ತಲ್ಲ, ಬಾಯಿಗೆ ಹತ್ತಿದ್ರೆ ಕೈಗೆ ಹತ್ತಲ್ಲ. ಇರೋ ಅಲ್ಪ ಸ್ವಲ್ಪ ದುಡ್ಡನ್ನು ರಾಹುಲ್ಗೆ ಕೊಟ್ಟು ಅವ್ನ ಬಾಯಿ ಮುಚ್ಚಿದ್ದೀನಿ ಕಣೆ. ಈಗ ನನ್ನ ಹತ್ರ ಎಲ್ಲ ಹುಡುಗ ಸೇರಿಸಿದ್ರೆ 1,000 ಕೂಡ ಇಲ್ಲ ಕಣೆ. ಹೋಗಲಿ ಬಿಡು ಸವಿತಾ, ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ. ನಿಜವಾಗ್ಲೂ ಸಾರಿ ಮೀನಾಕ್ಷಿ, ನನಗೆ ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನಿಜವಾಗ್ಲೂ ನನಗೆ ಕೈ ಕಟ್ಬಿಟ್ಟಿದೆ. ಯಾವುದಾದ್ರೂ ದುಡ್ಡು ಅಡ್ಜಸ್ಟ್ ಆದರೆ ಖಂಡಿತ ಕಳಿಸ್ಕೊಡ್ತೀನಿ. ಆಯಿತು, ನೀನಂತೂ ಬಂದು ದುಡ್ಡನ್ನ ಅನ್ಭೋಗ್ಸಕ್ಕಂತೂ ಆಗಲೇ ಇಲ್ಲ. ಅಮೃತ ಹಿಂಗೆ ಕೊಡ್ತಾ ಇದ್ಲು, ರಾಹುಲು ಆ ಕಡೆಯಿಂದ ಕಿತ್ಕೊಂಡು ಹೋಗ್ತಾ ಇದ್ದ. ಪಾಪ, ನಿನಗೊಂದು ಒಳ್ಳೆ ಸೀರೆ ತಗೊಳ್ಳೋಕ್ಕೂ ಆಗ್ತಾ ಇಲ್ಲ. ನಿನಗೆ ಗೊತ್ತಿಲ್ಲದಿರೋದು ಏನಿದೆ ಮೀನಾಕ್ಷಿ? ನನ್ನ ಪರಿಸ್ಥಿತಿ ನಿನಗೆ ಚೆನ್ನಾಗೇ ಗೊತ್ತು. ಗೊತ್ತಿದ್ದು ನಾನು ನಿನ್ನ ದುಡ್ಡು ಕೇಳಿದೆ ಅಂತ ನಿನ್ನ ಮನಸ್ಸಿಗೆ ನೀನು ಬೇಜಾರು ಮಾಡ್ಕೋಬೇಡ.
ಅನಾರೋಗ್ಯದಲ್ಲಿರೋನ ನೋಡೋಕೆ ಹೋಗ್ಬೇಕಾದ್ರೆ ಕೈಯಲ್ಲಿ ದುಡ್ಡಿದ್ರೇ ಸ್ವಲ್ಪ ಧೈರ್ಯ ಬರುತ್ತೆ, ಅದಕ್ಕೆ ಕೇಳಿದೆ. ನೀನು ಕೇಳಿರೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಮೀನಾಕ್ಷಿ. ಇಂಥ ಸಂದರ್ಭದಲ್ಲಿ ನಿನಗೇನು ಸಹಾಯ ಮಾಡೋಕ್ಕಾಗ್ತಿಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ. ಸರಿ ಸವಿತಾ, ನಾನೇನು ಹೊರಡ್ತೀನಿ, ನೀನು ಹುಷಾರಾಗಿರು. ಹೇಗಾದರೂ ಮಾಡಿ ಅರುಣನಿಗೆ ಅಮೃತ ಕೊಟ್ಟು ಮದುವೆ ಮಾಡೋದನ್ನು ಪ್ರಯತ್ನ ಮಾಡು. ಯಾಕೆಂದರೆ ನೀನು 4 ಕಾಸು ಕಂಡು ಆ ಕುಬೇರ ನೀನು ಅಳಿಯ ಆಗೋದೇ ನನಗೆ ಆಸೆ. ಆಯಿತು ಮೀನಾಕ್ಷಿ, ಅಪ್ಪ ಮಗಳು ಏನೇ ಮಾಡಲಿ, ಆದರೆ ನಾನು ಅಮೃತನ ಮದುವೆನ ಅರುಣ್ ಜೊತೆ ಮಾಡೇ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಈ ಛಲ ಯಾವಾಗಲೂ ನಿನ್ನ ಹತ್ರ ಇರಲಿ. ಈ ಛಲನೇ ನಿನ್ನ ಯಾವಾಗಲೂ ಗೆಲ್ಲಿಸೋದು. ಸರಿ ಸವಿತಾ, ನಾನು ಹೊರಡ್ತೀನಿ. ಹೋಗೋದಕ್ಕೆ ಬಟ್ಟೆ ಎಲ್ಲ ಜೋಡಿಸ್ಕೋಬೇಕು, ಟೈಮ್ ಆಗ್ತಾಯಿದೆ. ಬರಲಾ? ಸವಿತಾ, ನಮ್ಮ ಮನೆ ಕಡೆ ಸ್ವಲ್ಪ ನೋಡ್ಕೋ. ಅವಾಗವಾಗ ಕಾಲ ಸರಿ ಇಲ್ಲ, ಅದಕ್ಕೆ. ಆಗಲಿ ಮೀನಾಕ್ಷಿ, ನಮ್ಮನೆ ಬೇರೆ ನಿಮ್ಮನೆ ಬೇರೆನಾ? ನೀನು ಹುಷಾರಾಗಿ ಹೋಗ್ಬಾ. ನನಗೆ ಅವಾಗವಾಗ ಫೋನ್ ಮಾಡ್ತಾ ಇರೋ. ನನಗೆ ಇಲ್ಲೇನಾದರೂ ದುಡ್ಡು ಅಡ್ಜಸ್ಟ್ ಆದರೆ ಖಂಡಿತ ಕಳಿಸ್ಕೊಡ್ತೀನಿ. ಹುಷಾರು ಮೀನಾಕ್ಷಿ, ನಿಮ್ಮಮ್ಮ ಆದಷ್ಟು ಬೇಗ ಹುಷಾರಾಗಲಿ. ಸರಿ ಕಣೆ ಸವಿತಾ, ನೀನು ಹುಷಾರಾಗಿರೋ, ನಾನು ಹೋಗಿ ಬರ್ತೀನಿ. ನಿಮ್ಮ ಜೊತೆ ಮಾತಾಡೋದು ಅಂದರೆ ನಿಮಗೆ ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ನನಗೂ ಆಗುತ್ತೆ. ಹಲೋ ಅರುಣ್, ಯಾಕೋ ವಾಯ್ಸ್ ಡಲ್ ಆಗಿದೆ? ಏನಿಲ್ಲ ಕಣೋ. ಐಶ್ವರ್ಯನ ನೆನೆಸ್ಕೊಂಡು ಅಳ್ತಾ ಇದೆಯಾ ತಾನೆ? ಅದು ಇಲ್ಲ ಇದು ಇಲ್ಲ. ಏನರುಣ ನೀನು ಇವಾಗ ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡೋದು ಬಿಟ್ಟು ನೀನು ಹೀಗೆ ಏನೋ ಮಾಡಲಿ ಪ್ರೀತಮ್, ನನ್ನ ಕೈಲಿ ಐಶ್ವರ್ಯನ ಮರೆಯೋದಕ್ಕಾಗ್ತಾ ಇಲ್ಲ. ಅವ್ರು ಮಾತಾಡಿದ್ದು, ನಕ್ಕಿದ್ದು, ತಮಾಷೆ ಮಾಡಿದ್ದು, ಭೇಟಿಯಾಗೋಣ ಅಂತ ಹೇಳಿದ್ದು ಎಲ್ಲ ನೆನಪಾಗ್ತಾ ಇದೆ ಕಣೋ. ಅರುಣ್ ಪ್ಲೀಸ್, ನೀನು ಇವಾಗ ಅಮೃತನ ಬಗ್ಗೆ ಥಿಂಕ್ ಮಾಡು. ನಿಮ್ಮ ಅಮ್ಮನಿಗೆ ಮಾತು ಕೊಟ್ಟಿದೀಯಾ? ಹೇಳಿದೆ ಕಣೋ, ಆದರೆ ಅದು ಅಮ್ಮನ ಸಂತೋಷಕ್ಕಷ್ಟೇ. ಆದರೆ ಐಶ್ವರ್ಯ ಜಾಗದಲ್ಲಿ ಅಮೃತನ ಕರ್ಕೊಂಡು ಬರೋದು ಅಂದರೆ ನನಗೆ ಡೈಜೆಸ್ಟ್ ಆಗಲ್ಲ ಕಣೋ. ಅಮೃತ ಒಳ್ಳೆ ಹುಡುಗಿ ನಿಜ, ಆದರೆ ಅಮೃತ ಐಶ್ವರ್ಯ ಅಲ್ಲವಲ್ಲ. ಬಟ್ ಯು ಡೋಂಟ್ ಹ್ಯಾವ್ ಎ ಚಾಯ್ಸ್. ನೀನು ನಿಮ್ಮ ಅಮ್ಮನಿಗೋಸ್ಕರ ಅಮೃತವ್ರ ಮನೆ ಹೋಗಲೇಬೇಕು. ಅದ್ರ ಬಗ್ಗೆ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಆಮೇಲೆ ನೋಡೋಣ. ವೆರಿ ಗುಡ್. ನಾಳೆ ನಿಮ್ಮ HR ಡಿಪಾರ್ಟ್ಮೆಂಟ್ ಅವರು ಅಮೃತವ್ರ ಅಡ್ರೆಸ್ ಕಳಿಸಿದ ತಕ್ಷಣ ನನಗೆ ಕಳಿಸು. ಆ ಊರ ಕಡೆ ನನಗೆ ಯಾರು ಪರಿಚಯ ಇದ್ದಾರೆ ಅಂತ ನೋಡೋಣ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್ ಕಣೋ. ಫ್ರೆಂಡ್ಸ್ ಮಧ್ಯೆ ಇದೇನೋ ಥ್ಯಾಂಕ್ಸ್ ಎಲ್ಲ. ಸರಿ, ಜಾಸ್ತಿ ಯೋಚನೆ ಮಾಡಬೇಡ, ಆರಾಮ್ಸೆ ಮಲ್ಕೊ. ಗುಡ್ ನೈಟ್. ನಿಮ್ಮ ಧ್ವನಿ ಕೇಳಿದ್ರೆ ಸಾಕು, ನನ್ನೊಳಗೆ ನನ್ನ ಬದುಕು ಒಟ್ಟು ಎಲ್ಲ ಸವಾಲುಗಳನ್ನು ಎದುರಿಸ್ಬೇಕು ಅನ್ನೋ ಧೈರ್ಯ ಹುಟ್ಟುತ್ತದೆ. ಯಾಕೆ ನನ್ನನ್ನು ಒಂಟಿಯಾಗಿ ಮಾಡಿ ಹೋದ್ರಿ? ಅಂಜಲಿ, ಅಮೃತನ ಹತ್ರ ಮಾತಾಡ್ತೀಯೇನೆ? ನೀನು ಏನೇ ಪ್ಲ್ಯಾನ್ ಮಾಡಿದ್ರು ಸಕ್ಸಸ್ ಆಗಲ್ಲ ಬಿಡಮ್ಮ. ಅವಳೊಬ್ಳು ಮೂದೇವಿ. ಏಯ್, ಅವಳು ಮೂದೇವಿ ಅಲ್ಲ ಕಣೆ, ಅವಳು ನಮ್ಮ ಪಾಲಿಗಿರೋ ಐಶ್ವರ್ಯ ತುಂಬಿರೋ ಶ್ರೀದೇವಿ. ಹೇಗಾದರೂ ಪ್ಲ್ಯಾನ್ ಮಾಡಿ ಅಮೃತನ ಒಪ್ಪಿಸಿ ಅರುಣ್ ಜೊತೆ ಮದುವೆ ಮಾಡಬೇಕು. ನೀನು, ನಿನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಬೋದು, ಕಂಪನಿ ನಡೆಸ್ಬೋದು. ನೀನೇ ನೋಡಿಲ್ವೇನೆ ಆ ಜಯಲಕ್ಷ್ಮಿ ಮೇಡಮ್ ಮನೇಲಿರೋ ಶ್ರೀಮಂತಿಕೆನ? ಅವ್ರಿಗಿರೋ ಕಂಪ್ನಿಲಿ ಒಂದು 4 ಆದರೂ ನಿನಗೆ ಕೊಟ್ಟರೆ ಸಾಕಲ್ವಾ? ಅಮ್ಮ, ನೀನು ಬರೀ ಕನಸು ಕಾಣೋದೇ ಆಯಿತು. ನೀನು ಅಂದ್ಕೊಂಡಂಗೆ ಏನೂ ಆಗಲ್ಲ. ಯಾಕೆ ಆಗಲ್ಲ?
ನಾನು ಹೇಳಿದ್ದನ್ನ ನೀನು ಅವಳ ಹತ್ರ ಹೇಳ್ದೆಯೋ ಇಲ್ವೋ? ನೀನು ಅವಳಿಗೆ ಅರುಣ್ಗೆ ಫೋನ್ ಮಾಡೋಕ್ಕೆ ಒಪ್ಸ್ದೆಯೋ ಇಲ್ವೋ? ಯಾವಾಗ ಫೋನ್ ಮಾಡ್ತಾಳಂತೆ? ಅಮ್ಮ, ಅಮೃತ ಅದನ್ನೆಲ್ಲ ಕೇಳಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ನೀನು ಕನಸಿನ ಗೋಪುರ ಕಟ್ಟೋದನ್ನ ನಿಲ್ಲಿಸು ಅಂತ. ಅವಳ ಮನಸ್ಸಲ್ಲಿ ಇನ್ನೂ ಅವಳು ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಳ, ಆ ಹುಡುಗನೇ ಇದ್ದಾನಂತೆ. ಈ ಅಮೃತಂಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ. ಗಾಳಿ ಬಂದಿದ್ದ ಕಡೆ ತೂರ್ಕೊಳ್ಬೇಕು ಅಂತಾರೆ. ಆದರೆ ಇವಳು ಅಷ್ಟೈಶ್ವರ್ಯ ಮುಂದೆ ಇದ್ರೂ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀನಿ ಅಂತಾಳೆ. ಇವಳು ಬುದ್ಧಿಗಿಷ್ಟು ಬಡ್ಕೋಬೇಕು. ಆ ಹುಡುಗನ ಮುಸುಡಿನೂ ನೋಡಿಲ್ಲ ಇವಳು. ಅಮೃತ ಆ ಹುಡುಗನ ನೋಡದೇ ಇರ್ಬೋದಮ್ಮ, ಆದರೆ ಅವಳ ಮನಸ್ಸಲ್ಲಿ ಆ ಹುಡುಗನೇ ಇದ್ದಾನೆ. ಅದೇನೋ ಮನಸ್ಸಲ್ಲಿ ಚಿತ್ರಪುತ್ರ ಅಂತ ಅದೇನೋ ಗೋಳಾಡ್ತಾ ಇದ್ಲು. ಅದಕ್ಕೆ ನಾನು ಹೇಳಿದ್ದು ಇದೆಲ್ಲ ಆಗಲ್ಲ, ಹೋಗಲ್ಲ. ಅಮೃತ ಅರುಣ್ನ ಮದುವೆ ಆಗೋಕ್ಕೆ ಚಾನ್ಸೇ ಇಲ್ಲ, ಬಿಟ್ಬಿಡು ಅಂತ. ಏನು, ನಾನು ಹಿಡ್ದಿದ್ದ ಕೆಲಸ ಬಿಡೋದಾ? ಸಾಧ್ಯನೇ ಇಲ್ಲ. ಇವಾಗ ನಿನ್ನ ಮುಂದೆ ನಾನು ಶಪಥ ಮಾಡ್ತಾ ಇದ್ದೀನಿ, ಕೇಳಿಸ್ಕೊ. ಅಮೃತ ಅರುಣ್ ಮದುವೆ ನಾನು ಮಾಡಿಸ್ತೀನಿ. ಅಮೃತನ ಮೂಲಕ ನಾನು ಆ ಮನೆ ಸೇರ್ಕೊಳ್ತೀನಿ. ಇವಾಗ ಜಯಲಕ್ಷ್ಮಿ ಅವರು ಅನುಭವಿಸ್ತಾ ಇರೋ ಅಷ್ಟು ಸವಲತ್ತನ್ನ ನಾನು ಅನುಭವಿಸ್ತೀನಿ. ದೊಡ್ಡ ದೊಡ್ಡ ಕಾರು, ಒಡವೆಗಳು, ಸೀರೆಗಳು, ಅಬ್ಬಬ್ಬ, ಒಂದ ಎರಡ? ನೀನೇನೆ ಒಳ್ಳೆ ಕೊಕ್ರೆ ಥರ ಕುತ್ತಿಗೆ ಉದ್ದ ಮಾಡ್ಕೊಂಡು ಆ ಕಡೆ ಈ ಕಡೆ ನೋಡ್ತಿದ್ಯಾ? ನೀನು ಮಾಡಿದ ಶಪಥನ ಯಾರು ಕೇಳಿಸ್ಕೊಂಡಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ. ನೀನು ನನ್ನ ಹತ್ರ ಹೇಳ್ದೆ ಸರಿ, ಬೇರೆ ಯಾರಾದರೂ ಕೇಳಿಸ್ಕೊಂಡಿದ್ದಿದ್ರೆ ನಿನ್ನ ಮರ್ಯಾದೆ ಹೋಗ್ತಾ ಇತ್ತು. ಅಪ್ಪಂಗೆ ಆ ಮನೆಯವ್ರ ಮೇಲೆ ದ್ವೇಷ, ಇನ್ನು ಅಮೃತಂಗೆ ಅದ್ಯಾವುದೋ ಗೊತ್ತೇ ಇಲ್ದವರೋ ಹುಡುಗನ ಮೇಲೆ ಮನಸ್ಸು. ಅಪ್ಪ ಒಪ್ಪಲ್ಲ, ಇವಳು ಓಡ್ ಹೋಗಲ್ಲ. ಇನ್ನು ಈ ಅಮೃತ ಅರುಣ್ ಮದುವೆ ನಿನ್ನ ಕನಸಲ್ಲಿ ಆಗಬೇಕಷ್ಟೆ. ಏನಂಜಲಿ, ನನ್ನ ಕೈಲಾಗ್ದವಳು ಅಂತ ಆಡ್ಕೋತಾ ಇದೆಯಾ? ನೋಡ್ತಾ ಇರು, ಈ ಆಟದಲ್ಲಿ ನನ್ನ ದಾಳನ ಹೇಗೆ ಉರುಳಿಸ್ತೀನಿ ಅಂತ. ಅಮೃತ ಅರುಣ್ಗೆ ಹೆಂಡತಿಯಾಗಿ, ಜಯಲಕ್ಷ್ಮಿ ಮನೆಗೆ ಸೊಸೆಯಾಗಿ ಆ ಮನೆ ಸೇರೋ ಥರ ನಾನು ಮಾಡೇ ಮಾಡ್ತೀನಿ. ಅಮೃತ ನನ್ನ ಕೈ ಗೊಂಬೆ. ಅವಳನ್ನ ಹೇಗೆ ಆಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಆಡಿಸ್ತೀನಿ. ನನಗೆ ಬುದ್ಧಿ ಕಡಿಮೆ ಅಂತ ನೀನು ಅನ್ಕೊಂಬೇಡ ಅಂಜಲಿ. ನೀನೇ ನೋಡ್ತಾ ಇರೋ ನಾನು ಏನೇನು ಮಾಡ್ತಾ ಹೋಗ್ತೀನಿ ಅಂತ. ಅಮೃತ, ಕಾಫಿ ತಂದೇನಮ್ಮ? ತಂದೆ ಅಪ್ಪ. ಏನಪ್ಪ ನಂಜುಂಡಯ್ಯ, ಇನ್ನು ಭೂಮಿ ಮೇಲೆ ಇದೆಯಾ? ಇದೇನು ಸ್ವಾಮಿ ಕೇಳ್ತೀರಾ? ನಿಮ್ಮ ಎದುರಿಗೆ ಕಲ್ಗುಂಡ್ನಾಗೆ ನಿಂತಿದ್ದೀನಲ್ಲ. ಕೇಳ್ಬೇಕಲ್ಲ ಮತ್ತೆ. ನನ್ನ ನೋಡಿದ್ರು ದುಡ್ಡು ಕೊಡೋಕ್ಕೆ ಕೈ ಮುಂದೆ ಚಾಚಲಿಲ್ಲ ಅಂದ್ರೆ ಕೇಳಲೇಬೇಕಾಗುತ್ತಲ್ಲ. ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ ಅಂತ ಗಾದೆನೇ ಇದೆಯಲ್ಲ. ನನ್ನನ್ನೇನು ಕೋಡಂಗಿ ಮಾಡಬೇಕು ಅಂತ ಏನು ಉಪಾಯ ಮಾಡ್ತಿದ್ದೀಯನಯ್ಯ? ಮಗಳು ಮದುವೆ ಅಂತೂ ಆಗಲಿಲ್ಲ, ನನ್ನ ಹತ್ರ ಇಸ್ಕೊಂಡಿದ್ದ ಸಾಲನಾದರೂ ತೀರ್ಸಯ್ಯ. ಎಷ್ಟು ದಿನ ಅಂತ ನೆಪ ಹೇಳ್ತೀಯ? ಇಲ್ಲ ಸ್ವಾಮಿ, ನಿಮ್ಮ ಸಾಲನ ಆದಷ್ಟು ಬೇಗ ತೀರಿಸ್ಬಿಡ್ತೀನಿ. ಈಗ ನನ್ನ ಟೈಮ್ ಸರಿಗಿಲ್ಲ, ಯಾವ ಕೆಲಸನೂ ಕೈ ಎತ್ತುತ್ತಾ ಇಲ್ಲ. ಯಾವ್ದಾದ್ರು ಒಂದು ಕೆಲಸ ಸಿಕ್ಕಿದ್ರೆ ಖಂಡಿತ ನಿಮ್ಮ ಸಾಲನ ಬೇಗ ತೀರಿಸ್ಬಿಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಿ. ಎಷ್ಟೇ ಸಮಯ ಕೊಡ್ಬೇಕು ನಿನಗೆ? ಏನೋ ನೀನು ಇಷ್ಟು ದಿನ ಯಾರಿಗೂ ಯಾವತ್ತೂ ಮೋಸ ದಗ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಏನೂ ಗಲಾಟೆ ಮಾಡದೆ ಹೋಗ್ತಾ ಇದ್ದೀನಿ. ನನ್ನ ವಿಷಯ ನಿನಗೆ ಗೊತ್ತೇ ಇದೆ. ಆದಷ್ಟು ಬೇಗ ನನ್ನ ದುಡ್ಡನ್ನ ಕೊಟ್ಟುಬಿಡು, ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಇಲ್ಲ ಸ್ವಾಮಿ, ನಿಮ್ಮ ಹಣನ ಆದಷ್ಟು ಬೇಗ ಕೊಟ್ಬಿಡ್ತೀನಿ. ನಿಮ್ಗೆ ಗೊತ್ತೇ ಇದೆ, ಈ ವರ್ಷ ಮಳೆ ಇಲ್ಲ. ಮಳೆ ಇಲ್ಲ ಅಂದರೆ ರೈತರ ಹತ್ರ ಹಣನೂ ಇರಲ್ಲ. ನಮ್ಮಂಥ ಸಣ್ಣ ಪುಟ್ಟ ಕೆಲಸ ಮಾಡೋರ್ಗಂತೂ ಕೆಲಸನೇ ಸಿಗಲ್ಲ. ನಿಮ್ಮ ಹಣನ ನಾನು ವಾಪಸ್ ಕೊಡಲ್ಲ ಅಂತ ಹೇಳ್ತಿಲ್ಲ, ಆದರೆ ಕೊಡೋದಕ್ಕೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ ಅಷ್ಟೇ.
ಏನೋ ಒಂದು ಹೇಳಿ ಬಾಯಿ ಕಟ್ಟಾಕ್ಬಿಡ್ತೀರಿ. ಪಾಪ ನಿಮ್ಮ ಮಗಳು ತಂದಿರೋ ಕಾಫಿ ತಣ್ಣಗಾಗೋಗ್ಬಿಡುತ್ತೆ. ಕಾಫಿ ಕುಡ್ಕೊಂಡೇ ಹೋಗ್ತೀನಿ. ಏನಪ್ಪ ಇದೆಲ್ಲ? ಸಾಲ ಯಾಕೆ ತಗೊಂಡ್ರಿ? ನಾನು ಹೇಗೋ ಹೊಂದಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಏನು ಮಾಡೋದು ಮಗಳೇ, ಕೈಯಲ್ಲಿ ಒಂದು ಕಾಸು ಇರಲಿಲ್ಲ. ನಿಶ್ಚಿತಾರ್ಥ ಇದ್ದಕ್ಕಿದ್ದಾಗೆ ಫಿಕ್ಸ್ ಆಗೋಯ್ತು. ಕೈ ಸಾಲಕ್ಕೆ ಅಂತ ಅಲ್ಲಿ ಇಲ್ಲಿ ಅಲ್ದಾಡಿದೆ. ಭೂಮಿ ಇಲ್ದಿರೋರು ನಮಗೆ ಯಾರು ಕೈ ಸಾಲ ಕೊಡ್ತಾರೆ ಹೇಳು? ಕೆಲಸ ಹೋದ್ಮೇಲೆ ನನಗೆ ಬೇರೆ ಕೆಲಸಗಳು ಸಿಗಲಿಲ್ಲ. ಕೈ ಸಾಲಕ್ಕೆ ಅಂತ ಕೊಡುವಂಥ ಸ್ನೇಹಿತರು ಇದ್ದಾರೆ, ಆದರೆ ಅವ್ರ ಹತ್ರ ತೊಗೊಂಡು ಸ್ನೇಹ ಕಳ್ಕೊಳ್ಳೋದು ನನಗಿಷ್ಟ ಇರಲಿಲ್ಲಮ್ಮ. ಆ ಸಮಯಕ್ಕೆ ಇವನು ದುಡ್ಡು ಕೊಟ್ಟ. ಒಳ್ಳೆ ಮನುಷ್ಯನೇ, ಆದರೆ ಕೊಟ್ಟ ಸಾಲ ಬೇಗ ಬರಲಿ ಅಂತ ಹಂಗದ್ರ ಕೇಳ್ತಾ ಇದ್ದಾನೆ. ಅವನ ಹತ್ರ ಬಡ್ಡಿನೂ ಕಡಿಮೆ ಕಣಮ್ಮ. ನೀನೇನು ಆತಂಕ ಪಡಬೇಡಮ್ಮ, ನಾನು ಹೇಗೋ ಸಾಲ ತೀರಿಸ್ತೀನಿ. ಅಪ್ಪ ನಾನೊಂದು ಮಾತು ಹೇಳ? ಏನು ಮಗನೇ? ನಾನು ಕೆಲ್ಸಕ್ಕೆ ಹೋಗ್ಲಪ್ಪ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಮನೆಗೂ ಸಹಾಯ ಆಗುತ್ತೆ ಅಲ್ವಾ ಅಪ್ಪ? ನೀನು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿಲ್ಲ ಮಗಳೇ, ಆದರೆ ನೀನು ಮಾಡೋವಂಥ ಕೆಲಸ ಈ ಊರಲ್ಲಿದೆಯಾ ಅಂತ ಹಾಗೇನಾದರೂ ಇದ್ದರೆ ನಾನೇ ಹೇಳ್ತೀನಮ್ಮ. ಅಪ್ಪ, ನಾನೆಲ್ಲೋ ಕೆಲ್ಸಕ್ಕೆ ಹೋಗಿ ಕೈ ತುಂಬ ಸಂಬಳ ಸಿಗೋ ಕೆಲಸ ಮಾಡ್ತೀನಿ ಅನ್ನೋಕ್ಕೆ ನಾನು ಜಾಸ್ತಿ ಓದಿಲ್ವಲ್ಲ ಅಪ್ಪ. ನೀನು ಓದದೇ ಇದ್ರೆ ಏನಮ್ಮ? ನಿನ್ನ ಬುದ್ಧಿವಂತಿಕೆಯಿಂದ ಬೆಂಗಳೂರಂಥ ದೊಡ್ಡ ಊರಲ್ಲೇ ಕೆಲಸ ಮಾಡಿದ್ಯಾ. ಆದರೆ ಇಲ್ಲಿ ನಿಂಗೆ ಆ ಥರ ಕೆಲಸ ಸಿಗೋದು ಸ್ವಲ್ಪ ಕಷ್ಟನೇ. ನೋಡೋಣ ಬಿಡು, ಯಾವ್ದಾದ್ರು ಕೆಲಸ ಸಿಕ್ಕಿದ್ರೆ ಖಂಡಿತ ನಿನ್ಗೆ ಹೇಳ್ತೀನಿ, ಸರಿನಾ? ಅದಕ್ಕೆ ಅಪ್ಪ ನಾನು ವಾಪಸ್ಸು ಅದೇ ಕೆಲಸಕ್ಕೆ ಹೋಗ್ಲಾ? ಅದೇ ಕೆಲಸ ಅಂದರೆ? ಅಂದರೆ ಅಪ್ಪ, ಬೆಂಗಳೂರಲ್ಲಿ ಇಷ್ಟು ದಿನ ಮಾಡ್ತಿದ್ದಿದ್ದ ಕೆಲಸಕ್ಕೆ. ನಾನು ಬರೀ ಕೆಲ್ಸಕ್ಕೆ ಮಾತ್ರ ಹೋಗ್ಬೋದಲ್ವಾ ಅಪ್ಪ? ಹಾಗಂತ ನಾನು ನಿಮ್ಗೆ ಇಷ್ಟ ಇಲ್ದಿರೋ ಮದುವೆ ಆಗಲ್ಲ. ಅಲ್ಲಿ ಕೊಡ್ತಾ ಇದ್ದಿದ್ದಷ್ಟು ಸಂಬಳನ ಬೇರೆ ಯಾರು ಕೊಡ್ತಾರಪ್ಪ? ಈಗ ಅಂಜಲಿ ಬೇರೆ ವಾಪಸ್ ಮನೆಗೆ ಬಂದಿದ್ದಾಳೆ, ಈ ಸಾಲ ಬೇರೆ. ಇದನ್ನೆಲ್ಲ ನೀವೊಬ್ಬರೇ ಹೇಗೆ ತೀರಿಸ್ತೀರಪ್ಪ? ಅದಕ್ಕೆ ನಾನು ವಾಪಸ್ ಜಯಲಕ್ಷ್ಮಿ ಮೇಡಮ್ ಮನೆಗೆ. ಅಮೃತ, ಹೇಳಿದ್ದೀನಿ ತಾನೆ ಆ ಹೆಂಗ್ಸ್ ಹೆಸರು ಈ ಮನೇಲಿ ಎತ್ತಬಾರ್ದು ಅಂತ. ನಿನ್ನ ಅಮ್ಮನ ಸಾವಿಗೆ ಕಾರಣ ಆದ ಆ ಹೆಂಗ್ಸ್ ಹತ್ರ ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ನನ್ ಬರ್ತಿರೋ ಕೋಪಕ್ಕೆ ನೋಡು, ಕೈ ಎತ್ತೋ ಮೊದಲು ಇಲ್ಲಿಂದ ಹೊರಟೋದು. ಇನ್ನೊಂದ್ಸರಿ ಅವರ ಹೆಸರನ್ನ ಈ ಮನೇಲಿ ಎತ್ತಬಾರ್ದು.